ಡಿಯರ್ ಫ್ರೆಂಡ್ಸ್, ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಈ ವಿಡಿಯೋದಲ್ಲಿ KCET ಹಾಗೂ ನೀಟ್ನಲ್ಲಿ ಬರಬಹುದಾದಂತಹ ಮೋಸ್ಟ್ ಪ್ರೊಬಬಲ್ ಕ್ವಶನ್ಸ್ಗಳನ್ನು ಸೊಲ್ಯೂಷನ್ ಚಾಪ್ಟರ್ನಿಂದ ಡಿಸ್ಕಷನ್ ಮಾಡೋಣ. 2014 2020ವರೆಗಿನ ಟ್ರೆಂಡನ್ನು ಗಮನಿಸಿದ್ರೆ CETನಲ್ಲಿ ಮ್ಯಾಕ್ಸಿಮಮ್ 2 ಮಾರ್ಕ್ಸಿಗೆ, ಮಿನಿಮಮ್ 1 ಮಾರ್ಕಿಗೆ ಹಾಗೂ ನೀಟ್ನಲ್ಲಿ ಮ್ಯಾಕ್ಸಿಮಮ್ 2 ಮಾರ್ಕಿಗೆ, ಮಿನಿಮಮ್ 1 ಮಾರ್ಕಿಗೆ ಸೊಲ್ಯೂಷನ್ ಚಾಪ್ಟರಿಂದ ಕ್ವಶನ್ಗಳನ್ನು ಕೇಳಿದ್ದಾರೆ. ಇಂದಿನ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಸೊಲ್ಯೂಷನ್, ಕಾನ್ಸಂಟ್ರೇಷನ್ ಟರ್ಮ್ಸ್, ಸಾಲ್ಯುಬಿಲಿಟಿ, ಹೆನ್ರೀಸ್ ಲಾ, ರೌಲ್ಟ್ಸ್ ಲಾ, ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ ಸೊಲ್ಯೂಷನ್, ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋರಿದ್ದೀವಿ. ಸೊಲ್ಯೂಷನ್ ಚಾಪ್ಟರ್ನ ಫಸ್ಟ್ ಕ್ವಶನ್, ಬ್ರಾನ್ಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಾಲಿಡ್ ಇನ್ ಸಾಲಿಡ್ ಸೊಲ್ಯೂಷನ್, ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್, ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್, ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಸೊಲ್ಯೂಷನ್ ಚಾಪ್ಟರ್ನಲ್ಲಿ ಸೊಲ್ಯೂಷನ್ಗಳನ್ನು ಮೇಯ್ನಾಗಿ 3 ಟೈಪ್ಸಲ್ಲಿ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ: ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್, ಗ್ಯಾಸಿಯಸ್ ಸೊಲ್ಯೂಷನ್ಸ್. ಇವುಗಳನ್ನು ಮತ್ತು ಸಬ್ ಟೈಪ್ಸಲ್ಲಿ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ ಹಾಗೂ ಎಕ್ಸಾಂಪಲ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಇಟ್ ಈಸ್ ಎ ಹೋಮೋಜೀನಿಯಸ್ ಮಿಕ್ಸ್ಚರ್ ಆಫ್ ಕಾಪರ್, ಜಿಂಕ್ ಆ್ಯಂಡ್ ಅದರ್ ಮೆಟಲ್ಸ್. ಆದ್ದರಿಂದ ಬ್ರಾನ್ಸ್ ಅನ್ನುವಂಥದ್ದು ಇಟ್ ಈಸ್ ಎ ಸಾಲಿಡ್ ಇನ್ ಸಾಲಿಡ್ ಸೊಲ್ಯೂಷನ್. ಆದ್ದರಿಂದ ಫಾರ್ ದಿಸ್ ಕ್ವಶನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸಾಲಿಡ್ ಇನ್ ಸಾಲಿಡ್ ಸೊಲ್ಯೂಷನ್. ನೌ ದ ಕ್ವಶನ್ ನಂಬರ್ 2, when the concentration is expressed as the number of moles of solute per kilogram of the solvent, it is known as. ಕಾಮೆಂಟ್ ಕೆನಲ್ಲಿ 2015ನಲ್ಲಿ ಕೇಳಿರುವಂಥ ಕ್ವಶನ್ನು. 4 ಆಪ್ಷನ್ ಕೊಟ್ಟಿದ್ದಾರೆ: ಮೊಲ್ಯಾರಿಟಿ, ಮೊಲ್ಯಾಲಿಟಿ, ನಾರ್ಮ್ಯಾಲಿಟಿ ಮತ್ತು ಮೋಲ್ ಫ್ರ್ಯಾಕ್ಷನ್. ನಾವು ಈ ಎಲ್ಲ ಕಾನ್ಸಂಟ್ರೇಷನ್ ಟರ್ಮ್ಗಳ ಡೆಫಿನೇಷನ್ಗಳನ್ನು ಕಲ್ತಿದ್ದೀವಿ. ಈ ಡೆಫಿನೇಷನ್ಗಳ ಪ್ರಕಾರ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್ ಅಂತ ಹೇಳಿದ್ರೆ ಅದು ಮೊಲ್ಯಾಲಿಟಿಯ ಡೆಫಿನೇಷನ್. ಆದ್ದರಿಂದ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮೊಲ್ಯಾಲಿಟಿ. ನೌ ಕ್ವಶನ್ 3, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡಿಪೆಂಡೆಂಟ್ ಆನ್ ಟೆಂಪರೇಚರ್? ನೀಟ್ 2017 ಕ್ವಶನ್. 4 ಆಪ್ಷನ್ ಕೊಟ್ಟಿದ್ದಾರೆ: ಮೊಲ್ಯಾರಿಟಿ, ಮೊಲ್ಯಾಲಿಟಿ, ಮೋಲ್ ಫ್ರ್ಯಾಕ್ಷನ್ ಮತ್ತು ವೆಯ್ಟ್ ಪರ್ಸೆಂಟೇಜ್. ನಾವು ಈ 4 ಕಾನ್ಸಂಟ್ರೇಷನ್ ಟರ್ಮ್ಗಳ ಡೆಫಿನೇಷನ್ಗಳನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಮೊಲ್ಯಾಲಿಟಿ, ಮೋಲ್ ಫ್ರ್ಯಾಕ್ಷನ್ ಹಾಗೂ ವೆಯ್ಟ್ ಪರ್ಸೆಂಟೇಜ್ ಅನ್ನುವಂಥ ಕಾನ್ಸಂಟ್ರೇಷನ್ ಟರ್ಮ್ನಲ್ಲಿ ವೆಯ್ಟ್ ಆಫ್ ದ ಸಾಲ್ಯೂಟ್, ಸಾಲ್ವೆಂಟ್ ಅಥವಾ ವೆಯ್ಟ್ ಆಫ್ ದ ಸೊಲ್ಯೂಷನ್ ಟರ್ಮ್ಗಳು ಬರುತ್ತೆ ಹೊರತು ವಾಲ್ಯೂಮ್ ಟರ್ಮ್ ಬರೋದಿಲ್ಲ. ವಾಲ್ಯೂಮ್ ಟರ್ಮ್ ಬಂದರೆ ದಟ್ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್. ಹಾಗಾಗಿ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಮೊಲ್ಯಾರಿಟಿ ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಆದ್ದರಿಂದ ಮೊಲ್ಯಾರಿಟಿ it is a concentration term which depends upon the temperature. ಹಾಗಾಗಿ the right answer is option A, ಮೊಲ್ಯಾರಿಟಿ. ಈಗ ನಾವು ಸಾಲ್ಯುಬಿಲಿಟಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 4, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎ ಸಾಲ್ಯೂಟ್ that can be dissolved in a specific amount of a given liquid solvent does not depend upon. 4 ಆಪ್ಷನ್ ಕೊಟ್ಟಿದ್ದಾರೆ: ಟೆಂಪರೇಚರ್, ನೇಚರ್ ಆಫ್ ದ ಸಾಲ್ಯೂಟ್, ನೇಚರ್ ಆಫ್ ದ ಸಾಲ್ವೆಂಟ್ ಮತ್ತು ಪ್ರೆಷರ್.
ಇಲ್ಲಿ ಏನು ಕ್ವಶನ್ ಕೇಳ್ತಾ ಇದ್ದಾರೆ ಅಂತಂದರೆ, ಸಾಲಿಡ್ ಸಾಲ್ಯೂಟನ್ನು ಲಿಕ್ವಿಡ್ ಸಾಲ್ವೆಂಟ್ನಲ್ಲಿ ಡಿಸಾಲ್ವ್ ಮಾಡಬೇಕಾಗಿದೆ. ಇದರ ಡಿಸಲ್ಯೂಷನ್ ಯಾವ ಫ್ಯಾಕ್ಟರ್ನ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಹೇಳ್ತಾರೆ. ಟೆಂಪರೇಚರ್, ನೇಚರ್ ಆಫ್ ದ ಸಾಲ್ಯೂಟ್, ನೇಚರ್ ಆಫ್ ದ ಸಾಲ್ವೆಂಟ್ ಹಾಗೂ ಪ್ರೆಷರ್. ಇಲ್ಲಿ ಹೇಳ್ತಾ ಇರುವಂತಹ ಸಾಲ್ಯೂಟಿನ ನೇಚರ್ ಸಾಲಿಡ್ ಆಗಿರೋದ್ರಿಂದಾಗಿ ದ ಡಿಸಲ್ಯೂಷನ್ ಆಫ್ ಸಾಲಿಡ್ ಸಾಲ್ಯೂಟ್ ಇನ್ ಲಿಕ್ವಿಡ್ ಸಾಲ್ವೆಂಟ್ ಪ್ರೆಷರ್ನ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪ್ರೆಷರ್. ಈಗ ಕ್ವಶನ್ ನಂಬರ್ 5, ದ ವ್ಯಾಲ್ಯೂ ಆಫ್ KH ಈಸ್. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ KH ಅಂತ ಹೇಳಿದ್ರೆ ಹೆನ್ರೀಸ್ ಕಾನ್ಸ್ಟೆಂಟ್. ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೆನ್ರೀಸ್ ಲಾ, ಮ್ಯಾಥಮೆಟಿಕಲ್ ಫಾರ್ಮ್ಸ್ ಆಫ್ ಹೆನ್ರೀಸ್ ಲಾವನ್ನು ಡಿಸ್ಕಷನ್ ಮಾಡಿದ್ವಿ. ಆಗ ಕ್ಯಾರೆಕ್ಟರ್ ಆಫ್ KH ಅನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. KHನ ವ್ಯಾಲ್ಯೂ ಹೈಯರ್ ವ್ಯಾಲ್ಯೂ ಇದ್ದರೆ ಆ ಒಂದು ಗ್ಯಾಸಿನ ಸಾಲ್ಯುಬಿಲಿಟಿ ಲೋಯರ್ ಆಗಿರುತ್ತೆ. KHನ ವ್ಯಾಲ್ಯೂ ಲೋಯರ್ ಆಗಿದ್ದರೆ ಸಾಲ್ಯುಬಿಲಿಟಿ ಹೈಯರ್ ಆಗಿರುತ್ತೆ. ಈ ರೀತಿಯಾದಂತಹ ಒಂದು ಇನ್ವರ್ಸ್ ರಿಲೇಷನ್ಶಿಪ್ಪನ್ನು ಹೊಂದಿರುತ್ತೆ. KHನ ಮೇಲೆ ಈ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ವಿಚ್ ಈಸ್ ದ ರೈಟ್ ಸ್ಟೇಟ್ಮೆಂಟ್ ಅಂತ ನಾವು ಚೂಸ್ ಮಾಡಬೇಕು. ಈಗ ಆಪ್ಷನ್ ಡಿ ಹೇಳುತ್ತೆ ನಾಟ್ ರಿಲೇಟೆಡ್ ಟು ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್. ಅಂದರೆ KH ವ್ಯಾಲ್ಯೂಗೂ ಸಾಲ್ಯುಬಿಲಿಟಿ ಆಫ್ ದ ಗ್ಯಾಸಿಗೂ ರಿಲೇಷನ್ಶಿಪ್ ಇಲ್ಲ. ಆದರೆ ಇದು ರಾಂಗ್ ಆದಂಥ ಸ್ಟೇಟ್ಮೆಂಟ್. ಆಪ್ಷನ್ ಸಿ ಹೇಳುತ್ತೆ ಕಾನ್ಸ್ಟೆಂಟ್ ಫಾರ್ ಆಲ್ ಗ್ಯಾಸಸ್. ಡಿಫ್ರೆಂಟ್ ಗ್ಯಾಸಸ್ನ ಸಾಲ್ಯುಬಿಲಿಟಿ ಡಿಫ್ರೆಂಟ್ ಆಗಿರುತ್ತೆ ಹಾಗೂ KH ವ್ಯಾಲ್ಯೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಆಪ್ಷನ್ ಎಗೆ ಬಂದರೆ ಹೈಯರ್ ಫಾರ್ ಗ್ಯಾಸಸ್ ವಿತ್ ಹೈಯರ್ ಸಾಲ್ಯುಬಿಲಿಟಿ. ಇದು ಕೂಡ ಒಂದು ರಾಂಗ್ ಸ್ಟೇಟ್ಮೆಂಟ್. KH ವ್ಯಾಲ್ಯೂ ಹೈಯರ್ ಇದ್ದರೆ ಸಾಲ್ಯುಬಿಲಿಟಿ ಹೈಯರ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ ಎ ಹೇಳ್ತಾ ಇದೆ. ಇನ್ನು ಉಳಿದಿರುವಂತಹ ಸ್ಟೇಟ್ಮೆಂಟ್ ಬಿ ರೈಟ್ ಆನ್ಸರ್ ಆಗಿರಬೇಕು. ಹೈಯರ್ ಫಾರ್ ಗ್ಯಾಸಸ್ ವಿತ್ ಲೋಯರ್ ಸಾಲ್ಯುಬಿಲಿಟಿ ಅಂದರೆ KH ವ್ಯಾಲ್ಯೂ ಹೈಯರ್ ಇದ್ದರೆ ಸಾಲ್ಯುಬಿಲಿಟಿ ಲೋಯರ್ ಇರುತ್ತೆ. ಇದೊಂದು ಸರಿಯಾದಂಥ ಸ್ಟೇಟ್ಮೆಂಟ್ ಆಗಿದೆ. ಹಾಗಾಗಿ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 5 ಈಸ್ ಆಪ್ಷನ್ ಬಿ. ಈಗ ಕ್ವಶನ್ ನಂಬರ್ 6, at 293 Kelvin, KH value for oxygen, nitrogen, hydrogen and helium are 35, 77, 70 and 145 kilobar in water. Which gas has higher solubility in water at 293 Kelvin ಅಂತೇಳಿ ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ನಲ್ಲಿ ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್ ಮತ್ತು ಹೀಲಿಯಂಗಳ KH ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ ಹಾಗೂ ಈ ಗ್ಯಾಸ್ಗಳ ಸಾಲ್ಯುಬಿಲಿಟಿ ಇನ್ ವಾಟರನ್ನು ಕಂಪೇರ್ ಮಾಡಿ ಹಾಗೂ ವಿಚ್ ಗ್ಯಾಸ್ ಹ್ಯಾಸ್ ಹೈಯರ್ ಸಾಲ್ಯುಬಿಲಿಟಿ ಅಂತೇಳಿ ಕೇಳಿದ್ದಾರೆ. ನಾವು ಈಗಿನ್ನೂ ಲಾಜಿಕನ್ನು ಡಿಸ್ಕಷನ್ ಮಾಡಿದ್ವಿ. KH ವ್ಯಾಲ್ಯೂಗೂ ಹಾಗೂ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸಿಗೂ ಇನ್ವರ್ಸ್ ರಿಲೇಷನ್ಶಿಪ್ ಇರುತ್ತೆ. ಯಾವ ಗ್ಯಾಸಿನ KH ವ್ಯಾಲ್ಯೂ ಲೋಯರ್ ವ್ಯಾಲ್ಯೂ ಇರುತ್ತೋ ಅದರದ್ದು ಸಾಲ್ಯುಬಿಲಿಟಿ ಹೆಚ್ಚಾಗಿರುತ್ತೆ. ನಮಗೆ ಕೊಟ್ಟಿರುವಂತಹ ಎಕ್ಸಾಂಪಲಲ್ಲಿ ಆಕ್ಸಿಜನ್ದು KH ವ್ಯಾಲ್ಯೂ ಲೀಸ್ಟ್ ಇದೆ, ದಟ್ ಈಸ್ 35 ಕಿಲೋ ಬಾರ್ ಇದೆ. ಹಾಗಾಗಿ KH ವ್ಯಾಲ್ಯೂ ಲೀಸ್ಟ್ ಇರೋದ್ರಿಂದ ಸಾಲ್ಯುಬಿಲಿಟಿ ಹೈಯೆಸ್ಟ್ ಇರುತ್ತೆ. ಆದ್ದರಿಂದ ಕೊಟ್ಟಿರುವಂಥ ಆಪ್ಷನಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆಕ್ಸಿಜನ್. ನಾವೀಗ ಸಾಲ್ಯುಬಿಲಿಟಿಯ ಕ್ವಶನ್ಗಳ ನಂತರ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಹಾಗೂ ಅವುಗಳ ಕ್ಯಾರೆಕ್ಟರ್ಗಳಿಗೆ ಸಂಬಂಧಪಟ್ಟಂತಹ ಕೆಲವು ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ಕ್ವಶನ್ ನಂಬರ್ 7, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್
ಫಾರ್ ಐಡಿಯಲ್ ಸೊಲ್ಯೂಷನ್ ನೀಟ್ 2011 ಹಾಗೂ 2016 ಕ್ವಶನ್ ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಡೆಲ್ಟಾ ಹೆಚ್ ಮಿಕ್ಸಿಂಗ್ ಈಕ್ವಲ್ಸ್ 0, ಡೆಲ್ಟಾ ಯು ಮಿಕ್ಸಿಂಗ್ ಈಕ್ವಲ್ಸ್ 0, ಆಪ್ಷನ್ ಸಿ ಡೆಲ್ಟಾ ಪಿ ಅಬ್ಸರ್ವ್ಡ್ ಮೈನಸ್ ಪಿ ಕ್ಯಾಲ್ಕುಲೇಟೆಡ್ ಬೈ ರೌಲ್ಸ್ ಲಾ ಈಸ್ ಆಲ್ಸೋ ಈಕ್ವಲ್ ಟು 0, ಆಪ್ಷನ್ ಡಿ ಡೆಲ್ಟಾ ಜಿ ಮಿಕ್ಸಿಂಗ್ ಈಕ್ವಲ್ಸ್ 0. ನಾವು ಐಡಿಯಲ್ ಸೊಲ್ಯೂಷನ್ನಿನ ಡೆಫಿನೇಷನನ್ನು ನೋಡಬೇಕಾದ್ರೆ ಈ ರೀತಿ ಅರ್ಥ ಮಾಡ್ಕೋತೀವಿ. ಎ ಮತ್ತು ಬಿ ಅನ್ನುವಂತಹ 2 ಲಿಕ್ವಿಡ್ಗಳನ್ನು ಮಿಕ್ಸ್ ಮಾಡಿದಾಗ ಎ ಲಿಕ್ವಿಡಿನ ಪಾರ್ಟಿಕಲ್ಗಳಾದಂತಹ ಎ ಮತ್ತು ಎನ ನಡುವೆ, ಬಿ ಲಿಕ್ವಿಡ್ನಲ್ಲಿರುವ ಪಾರ್ಟಿಕಲ್ ಆದಂತಹ ಬಿ ಮತ್ತು ಬಿ ಪಾರ್ಟಿಕಲ್ನ ನಡುವೆ ಹಾಗೂ ಅವೆರಡನ್ನು ಮಿಕ್ಸ್ ಮಾಡಿದ ನಂತರ ಎ ಮತ್ತು ಬಿ ಪಾರ್ಟಿಕಲ್ಗಳ ನಡುವೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಕ್ವಲ್ ಆಗಿರಬೇಕು. ಕಂಡೀಷನ್ ನಂಬರ್ 2 ಏನು ಹೇಳುತ್ತೆ ಅಂತ ಹೇಳಿದ್ರೆ ಡೆಲ್ಟಾ ಹೆಚ್ ಮಿಕ್ಸಿಂಗ್ ಈಕ್ವಲ್ಸ್ 0 ಅಂತ ಹೇಳಿದ್ರೆ 2 ಸೊಲ್ಯೂಷನನ್ನು ಮಿಕ್ಸ್ ಮಾಡಿದ ನಂತರ ಯಾವುದೇ ಎಂಥಾಲ್ಪಿನಲ್ಲಿ ಚೇಂಜ್ ಆಗಬಾರ್ದು. ಥರ್ಡ್ ಕಂಡೀಷನ್ ಡೆಲ್ಟಾ ವಿ ಮಿಕ್ಸಿಂಗ್ ಶುಡ್ ಬಿ 0 ಅಂದರೆ ವಾಲ್ಯೂಮ್ನಲ್ಲಿ ಅಬ್ನಾರ್ಮಲ್ ಚೇಂಜ್ ಆಗಬಾರ್ದು. ಈ ಎಲ್ಲ ಕಂಡೀಷನ್ಗಳನ್ನು ಯಾವ ಸೊಲ್ಯೂಷನ್ಗಳು ಸ್ಯಾಟಿಸ್ಫೈ ಮಾಡುತ್ತೋ ಅದನ್ನು ನಾವು ಐಡಿಯಲ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಈ ಕಂಡೀಷನ್ಗಳ ಜೊತೆಗೆ ದಟ್ ಈಸ್ ಡೆಲ್ಟಾ ಹೆಚ್ ಮಿಕ್ಸಿಂಗ್ ಈಕ್ವಲ್ಸ್ 0, ಡೆಲ್ಟಾ ವಿ ಮಿಕ್ಸಿಂಗ್ ಈಕ್ವಲ್ಸ್ 0 ನ ಜೊತೆಗೆ ಡೆಲ್ಟಾ ಯು ಮಿಕ್ಸಿಂಗ್ ಈಕ್ವಲ್ಸ್ 0 ಹಾಗೂ ಡೆಲ್ಟಾ ಪಿ ಮಿಕ್ಸಿಂಗ್ ಈಸ್ ಆಲ್ಸೋ 0. ಈ ಕಂಡೀಷನ್ಗಳನ್ನು ಕೂಡ ಐಡಿಯಲ್ ಸೊಲ್ಯೂಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಆದ್ದರಿಂದ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಡೆಲ್ಟಾ ಜಿ ಮಿಕ್ಸಿಂಗ್ ಈಕ್ವಲ್ಸ್ 0 ಇದು ಒಂದೇ ಇನ್ಕರೆಕ್ಟ್ ಆದಂಥ ಆನ್ಸರ್ ಫಾರ್ ಐಡಿಯಲ್ ಸೊಲ್ಯೂಷನ್. ಆದ್ದರಿಂದ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಈಗ ನೀಟ್ 2018 ಕೇಳಿರುವಂತಹ ಒಂದು ಕ್ವಶನನ್ನು ಡಿಸ್ಕಷನ್ ಮಾಡೋಣ. ಕ್ವಶನ್ ನಂಬರ್ 8, ಫಾರ್ ಐಡಿಯಲ್ ಸೊಲ್ಯೂಷನ್ ದ ಕರೆಕ್ಟ್ ಆಪ್ಷನ್ಸ್ ಆರ್: ಆಪ್ಷನ್ ಎ ಡೆಲ್ಟಾ ಜಿ ಮಿಕ್ಸಿಂಗ್ ಈಕ್ವಲ್ಸ್ 0, ಆಪ್ಷನ್ ಬಿ ಡೆಲ್ಟಾ ವಿ ಮಿಕ್ಸಿಂಗ್ ಈಸ್ ನಾಟ್ ಈಕ್ವಲ್ ಟು 0, ಆಪ್ಷನ್ ಸಿ ಡೆಲ್ಟಾ ಹೆಚ್ ಮಿಕ್ಸಿಂಗ್ ಈಕ್ವಲ್ಸ್ 0, ಆಪ್ಷನ್ ಡಿ ಡೆಲ್ಟಾ ಎಸ್ ಮಿಕ್ಸಿಂಗ್ ಈಕ್ವಲ್ಸ್ 0. ನಾವು ಪ್ರೀವಿಯಸ್ ಇಯರ್ನಲ್ಲಿ ಥರ್ಮೋಡೈನಮಿಕ್ಸ್ನಲ್ಲಿ ಒಂದು ರಿಲೇಷನ್ಶಿಪ್ಪನ್ನು ನೋಡಿದ್ವಿ. ಎಂಥಾಲ್ಪಿ ಹೆಚ್ ಈಕ್ವಲ್ಸ್ ಯು ಪ್ಲಸ್ ಪಿ ವಿ. ಹೆಚ್ ಅಂತಂದರೆ ಎಂಥಾಲ್ಪಿ, ಯು ಅಂತ ಹೇಳಿದ್ರೆ ಇಂಟರ್ನಲ್ ಎನರ್ಜಿ, ಪಿ ಅಂತಂದರೆ ಪ್ರೆಷರ್ ಟರ್ಮ್, ವಿ ಅಂತಂದರೆ ವಾಲ್ಯೂಮ್ ಟರ್ಮ್. ಇಲ್ಲಿ ಚೇಂಜ್ ಇನ್ ಎಂಥಾಲ್ಪಿಯನ್ನು ಬರ್ಕೊಂಡ್ರೆ ಡೆಲ್ಟಾ ಹೆಚ್ ಈಕ್ವಲ್ಸ್ ಡೆಲ್ಟಾ ಯು ಪ್ಲಸ್ ಪಿ ಇಂಟು ಡೆಲ್ಟಾ ವಿ ಅಂತ ಹೇಳಿ ಆಗತ್ತೆ. ಯಾವ ಕೆಮಿಕಲ್ ರಿಯಾಕ್ಷನನ್ನು ಕಾನ್ಸ್ಟೆಂಟ್ ಪ್ರೆಷರ್ನಲ್ಲಿ ನಡೆಸ್ತಿದ್ದೀವೋ ಅಂತಹ ರಿಯಾಕ್ಷನ್ಗಳಿಗೆ ಈ ಒಂದು ಈಕ್ವೇಷನ್ ಅಪ್ಲೈ ಆಗುತ್ತೆ. ಇದನ್ನು ರೀಅರೇಂಜ್ಮೆಂಟ್ ಮಾಡಿದ್ರೆ ಡೆಲ್ಟಾ ಯು ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಡೆಲ್ಟಾ ಯು ಈಕ್ವಲ್ಸ್ ಡೆಲ್ಟಾ ಹೆಚ್ ಮೈನಸ್ ಪಿ ಇಂಟು ಡೆಲ್ಟಾ ವಿ. ಸೊ ದೇರ್ಫೋರ್ ಡೆಲ್ಟಾ ಯು ಈಕ್ವಲ್ಸ್, ನಾವು ಪ್ರೀವಿಯಸ್ ಕ್ವಶನ್ನಲ್ಲಿ ಡಿಸ್ಕಷನ್ ಮಾಡ್ತಾ ಹೇಳಿದ್ವಿ, ಒಂದು ಐಡಿಯಲ್ ಸೊಲ್ಯೂಷನ್ ಆದರೆ ಅಂತಹ ಸೊಲ್ಯೂಷನಲ್ಲಿ ಡೆಲ್ಟಾ ಹೆಚ್ ಮಿಕ್ಸಿಂಗು 0 ಆಗಿರುತ್ತೆ ಹಾಗೂ ಡೆಲ್ಟಾ ವಿ ಮಿಕ್ಸಿಂಗ್ ಕೂಡ 0 ಆಗಿರುತ್ತೆ ಅಂತ. ಇದನ್ನು ನಾವು ಅಪ್ಲೈ ಮಾಡಿದ್ರೆ ಡೆಲ್ಟಾ ಯು ಈಕ್ವಲ್ಸ್ ಡೆಲ್ಟಾ ಹೆಚ್ 0 ಆಗಿದೆ, ಪಿ ಇಂಟು ಡೆಲ್ಟಾ ವಿ ಕೂಡ 0 ಆಗಿದೆ. ಅದರಿಂದ ಡೆಲ್ಟಾ ಯು ಈಕ್ವಲ್ಸ್ 0 ಮೈನಸ್ ಪಿ ಇಂಟು 0, ಡೆಲ್ಟಾ ಯು ಕೂಡ 0 ಆಗುತ್ತೆ. ಇನ್ನು ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಈಕ್ವೇಷನನ್ನು ಬರ್ಕೊಂಡ್ರೆ ಡೆಲ್ಟಾ ಜಿ ಈಕ್ವಲ್ಸ್ ಡೆಲ್ಟಾ ಹೆಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ಅಂತೇಳಿ ಬರ್ಕೋಬೋದು. ಐಡಿಯಲ್ ಸೊಲ್ಯೂಷನ್ಗಳನ್ನು ಮಿಕ್ಸಿಂಗ್ ಮಾಡಿದಾಗ ಡೆಲ್ಟಾ ಹೆಚ್ನ ವ್ಯಾಲ್ಯೂ
0 ಆಗಿರುತ್ತೆ. ಆದರೆ ಐಡಿಯಲ್ ಸೊಲ್ಯೂಷನ್ ಆಗಿದ್ದರೂ ಕೂಡ ಎರಡು ಸೊಲ್ಯೂಷನ್ಗಳನ್ನು ಮಿಕ್ಸ್ ಮಾಡಿದಾಗ ಚೇಂಜ್ ಇನ್ ಎಂಟ್ರೋಪಿ 0 ಆಗಿರೋದಿಲ್ಲ. ಡೆಲ್ಟಾ ಜಿ ಮಿಕ್ಸಿಂಗ್ ಈಸ್ ನಾಟ್ ಈಕ್ವಲ್ ಟು 0 ಅಂತೇಳಿ ಬರುತ್ತೆ. ಹಾಗಾಗಿ ನಮಗೆ ಕೊಟ್ಟಿರುವಂಥ ಆಪ್ಷನ್ಗಳನ್ನು ಮತ್ತೊಮ್ಮೆ ಗಮನಿಸಿದ್ರೆ ಡೆಲ್ಟಾ ಜಿ ಮಿಕ್ಸಿಂಗ್ ಈಕ್ವಲ್ಸ್ 0 ಅಂತೇಳಿ ಕೊಟ್ಟಿದ್ದಾರೆ. ಆದರೆ ಡೆಲ್ಟಾ ಜಿ ಮಿಕ್ಸಿಂಗ್ 0 ಆಗಿರೋದಿಲ್ಲ. ಆದ್ದರಿಂದ ಆಪ್ಷನ್ ಎ ಈಸ್ ಇನ್ಕರೆಕ್ಟ್. ಹಾಗೂ ಐಡಿಯಲ್ ಸೊಲ್ಯೂಷನ್ ಅಂತೇಳಿ ಕೊಟ್ಟಿದ್ದಾರೆ. ಡೆಲ್ಟಾ ವಿ ಮಿಕ್ಸಿಂಗ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿದ್ದಾರೆ. ದೇರ್ಫೋರ್ ಆಪ್ಷನ್ ಬಿ ಈಸ್ ಆಲ್ಸೋ ಇನ್ಕರೆಕ್ಟ್. ಹಾಗೂ ಐಡಿಯಲ್ ಸೊಲ್ಯೂಷನ್ನಲ್ಲಿ ಡೆಲ್ಟಾ ಎಸ್ ಮಿಕ್ಸಿಂಗ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಈಗಿನ್ನೂ ಡಿಸ್ಕಷನ್ ಮಾಡಿದ್ವಿ. ಅದರಿಂದ ಆಪ್ಷನ್ ಡಿನಲ್ಲಿ ಕೊಟ್ಟಿದ್ದಾರೆ ಡೆಲ್ಟಾ ಎಸ್ ಮಿಕ್ಸಿಂಗ್ ಈಕ್ವಲ್ಸ್ 0 ಅಂತ. ದಟ್ ಈಸ್ ಆಲ್ಸೋ ಇನ್ಕರೆಕ್ಟ್ ಆಪ್ಷನ್. ಹಾಗಾಗಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ದ ಕರೆಕ್ಟ್ ಆಪ್ಷನ್ ಫಾರ್ ಐಡಿಯಲ್ ಸೊಲ್ಯೂಷನ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಡೆಲ್ಟಾ ಹೆಚ್ ಮಿಕ್ಸಿಂಗ್ ಈಕ್ವಲ್ಸ್ 0. ನಾವು ಕ್ವಶನ್ ನಂಬರ್ 9 ನೀಟ್ 2013ನಲ್ಲಿ ಕೇಳಿರುವಂಥ ಕ್ವಶನ್ನು, ವಿಚ್ ಕಂಡೀಷನ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಬೈ ಅನ್ ಐಡಿಯಲ್ ಸೊಲ್ಯೂಷನ್. 4 ಆಪ್ಷನ್ ಕೊಟ್ಟಿದ್ದಾರೆ. ಡೆಲ್ಟಾ ವಿ ಮಿಕ್ಸಿಂಗ್ ಈಕ್ವಲ್ಸ್ 0, ಡೆಲ್ಟಾ ಎಸ್ ಮಿಕ್ಸಿಂಗ್ ಈಕ್ವಲ್ಸ್ 0, ಡೆಲ್ಟಾ ಹೆಚ್ ಮಿಕ್ಸಿಂಗ್ ಈಕ್ವಲ್ಸ್ 0, ಒಬೇಯನ್ಸ್ ಟು ರೌಲ್ಸ್ ಲಾ ಅಂತೇಳಿ ಕೇಳಿದ್ದಾರೆ. ಯಾವುದೇ ಒಂದು ಐಡಿಯಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ ರೌಲ್ಸ್ ಲಾವನ್ನು ಅದು ಫಾಲೋ ಮಾಡುತ್ತೆ. ಹಾಗೂ ಆ ಒಂದು ಸೊಲ್ಯೂಷನ್ನಲ್ಲಿ ಡೆಲ್ಟಾ ವಿ ಮಿಕ್ಸಿಂಗ್ 0 ಇರುತ್ತೆ. ಹಾಗೂ ಡೆಲ್ಟಾ ಹೆಚ್ ಮಿಕ್ಸಿಂಗ್ ಕೂಡ 0 ಇರುತ್ತೆ. ಹಾಗಾಗಿ ಯಾವುದೇ ಒಂದು ಐಡಿಯಲ್ ಸೊಲ್ಯೂಷನ್ ಸ್ಯಾಟಿಸ್ಫೈ ಮಾಡದ ಕಂಡೀಷನ್ ಅಂತ ಹೇಳಿದ್ರೆ ಡೆಲ್ಟಾ ಎಸ್ ಮಿಕ್ಸಿಂಗ್ 0 ಅನ್ನುವಂತಹ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಲ್ಲ. ಕೇಳಿರುವಂಥ ಕ್ವಶನ್ ಕೂಡ ವಿಚ್ ಕಂಡೀಷನ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಬೈ ಅನ್ ಐಡಿಯಲ್ ಸೊಲ್ಯೂಷನ್ ಅಂತ ಹೇಳಿರೋದ್ರಿಂದ ಡೆಲ್ಟಾ ಎಸ್ ಮಿಕ್ಸಿಂಗ್ ಈಕ್ವಲ್ಸ್ 0 ಅನ್ನುವಂತಹ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋದಿಲ್ಲ. ಅದರಿಂದ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡೆಲ್ಟಾ ಎಸ್ ಮಿಕ್ಸಿಂಗ್ ಈಕ್ವಲ್ಸ್ 0. ಕ್ವಶನ್ ನಂಬರ್ 10, ಆಲ್ ಫಾರ್ಮ್ಸ್ ಐಡಿಯಲ್ ಸೊಲ್ಯೂಷನ್ ಎಕ್ಸೆಪ್ಟ್. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನಾವು ಐಡಿಯಲ್ ಸೊಲ್ಯೂಷನ್ಗಳಿಗೆ ಎಕ್ಸಾಂಪಲ್ಗಳು, ನಾನ್ ಐಡಿಯಲ್ ಸೊಲ್ಯೂಷನ್ಗಳಿಗೆ ಎಕ್ಸಾಂಪಲ್ಗಳು ನಾವು ತಿಳ್ಕೊಂಡಿರಬೇಕು. ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಬ್ರೋಮೋ ಈಥೇನ್ ಮತ್ತು ಕ್ಲೋರೋ ಈಥೇನ್ಗಳು ಐಡಿಯಲ್ ಸೊಲ್ಯೂಷನ್ ಆಗಿರುತ್ತೆ. ಬೆನ್ಸಿನ್ ಮತ್ತು ಟಾಲಿನ್ ಕೂಡ ಐಡಿಯಲ್ ಸೊಲ್ಯೂಷನ್ಸ್. ಎನ್ ಹೆಕ್ಸೇನ್ ಮತ್ತು ಎನ್ ಹೆಪ್ಟೇನ್ ಕೂಡ ಐಡಿಯಲ್ ಸೊಲ್ಯೂಷನ್ ಆಗಿ ವರ್ತಿಸುತ್ತೆ. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಎಥನಾಲ್ ಮತ್ತು ವಾಟರ್ ಇದು ಐಡಿಯಲ್ ಸೊಲ್ಯೂಷನ್ ಆಗಿ ವರ್ತಿಸೋದಿಲ್ಲ. ಕೇಳಿರುವಂತಹ ಕ್ವಶನ್ನು ಆಲ್ ಫಾರ್ಮ್ಸ್ ಐಡಿಯಲ್ ಸೊಲ್ಯೂಷನ್ ಎಕ್ಸೆಪ್ಟ್ ಎಥೆನಾಲ್ ಆ್ಯಂಡ್ ವಾಟರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈಗ ಕ್ವಶನ್ ನಂಬರ್ 11, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ಎ ಸೊಲ್ಯೂಷನ್ ವಿತ್ 2 ಕಾಂಪೋನೆಂಟ್ಸ್ ಎ ಆ್ಯಂಡ್ ಬಿ ಎಕ್ಸಿಬಿಟಿಂಗ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ಐಡಿಯಲ್ ಬಿಹೇವಿಯರ್. ನೀಟ್ 2018ನಲ್ಲಿ ಕೇಳಿದ್ದಾರೆ. ಯಾವುದೇ 2 ಸೊಲ್ಯೂಷನನ್ನು ಮಿಕ್ಸ್ ಮಾಡಿದ್ರೆ ಅದು ಐಡಿಯಲ್ ಸೊಲ್ಯೂಷನ್ ಅಂತ ಹೇಳಬೇಕು ಅಂತಂದರೆ ಫಾಲೋಯಿಂಗ್ ಕಂಡೀಷನನ್ನು ಅದು ಫಾಲೋ ಮಾಡಬೇಕು. ಎ ಮತ್ತು ಎ ಪಾರ್ಟಿಕಲ್, ಬಿ ಮತ್ತು ಬಿ ಪಾರ್ಟಿಕಲ್, ಎ ಮತ್ತು ಬಿ ಪಾರ್ಟಿಕಲ್ ನಡುವೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೇಮ್ ಇರಬೇಕು. ಡೆಲ್ಟಾ ವಿ ಮಿಕ್ಸಿಂಗ್ ಶುಡ್ ಬಿ ಈಕ್ವಲ್ ಟು 0. ಡೆಲ್ಟಾ ಹೆಚ್ ಮಿಕ್ಸಿಂಗ್ ಶುಡ್ ಬಿ ಈಕ್ವಲ್ ಟು 0 ಆಗಿರಬೇಕು. ಈ ಕಂಡೀಷನ್ಗಳನ್ನು ಯಾವುದು ಸ್ಯಾಟಿಸ್ಫೈ ಮಾಡಲ್ವೋ ಅಂತಹ ಸೊಲ್ಯೂಷನ್ಗಳನ್ನು ನಾವು ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಹೇಳಿ ಕರಿತೀವಿ. ಮಿಕ್ಸ್ ಮಾಡುವಂತಹ 2 ಸೊಲ್ಯೂಷನ್ಗಳು ಎ ಮತ್ತು ಬಿ, ಈ ಪಾರ್ಟಿಕಲ್ನ ನಡುವೆ
ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇದ್ದಾಗ ಅವುಗಳ ವೇಪರ್ಗಳು ಹೆಚ್ಚು ಫಾರ್ಮೇಷನ್ ಆಗುತ್ತೆ. ಆಗ ಅವುಗಳ ವೇಪರ್ ಪ್ರೆಷರ್ ಕೂಡ ಹೆಚ್ಚಾಗತ್ತೆ. ಹೀಗೆ ಹೆಚ್ಚಿನ ವೇಪರ್ಸ್ಗಳು ಫಾರ್ಮೇಷನ್ ಆದಾಗ ರೌಲ್ಸ್ ಲಾವನ್ನು ವೈಲೇಟ್ ಮಾಡಿ ಪಾಸಿಟಿವ್ ಡಿವಿಯೇಷನನ್ನು ತೋರಿಸುತ್ತೆ. ಎ ಮತ್ತು ಬಿ ಮಾಲಿಕ್ಯೂಲ್ನ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ನಿರೀಕ್ಷೆಗಿಂತ ಜಾಸ್ತಿ ಇದ್ದರೆ ಕಡಿಮೆ ವೇಪರ್ಗಳು ಫಾರ್ಮೇಷನ್ ಆಗಿ ರೌಲ್ಸ್ ಲಾ ಇಂದ ನೆಗೆಟಿವ್ ಡಿವಿಯೇಷನನ್ನು ತೋರಿಸುತ್ತೆ. ಇದನ್ನು ನಾವು ನೆಗೆಟಿವ್ ಡಿವಿಯೇಷನ್ ತೋರಿಸುವಂತಹ ನಾನ್ ಐಡಿಯಲ್ ಸೊಲ್ಯೂಷನ್ಗಳು ಅಂತ ಹೇಳಿ ಕರಿತೀವಿ. ಆಪ್ಷನ್ ಎ, ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ಎ ಆ್ಯಂಡ್ ಎ, ಬಿ ಆ್ಯಂಡ್ ಬಿ ಆ್ಯಂಡ್ ಎ ಆ್ಯಂಡ್ ಬಿ ಆರ್ ಈಕ್ವಲ್. ಇದು ಇನ್ಕರೆಕ್ಟ್ ಫಾರ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್. ಡೆಲ್ಟಾ ವಿ ಮಿಕ್ಸಿಂಗ್ ಈಕ್ವಲ್ಸ್ 0. ಇದು ಕೂಡ ಐಡಿಯಲ್ ಸೊಲ್ಯೂಷನ್ಗೆ ಅಪ್ಲೈ ಆಗುತ್ತೆ ಹೊರತು ನಾನ್ ಐಡಿಯಲ್ ಸೊಲ್ಯೂಷನ್ಗೆ ಅಪ್ಲೈ ಆಗಲ್ಲ. ಡೆಲ್ಟಾ ಹೆಚ್ ಮಿಕ್ಸಿಂಗ್ ಈಕ್ವಲ್ಸ್ 0. ಇದು ಕೂಡ ಐಡಿಯಲ್ ಸೊಲ್ಯೂಷನ್ಗೆ ಅಪ್ಲೈ ಆಗುತ್ತೆ ಹೊರತು ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ಗೆ ಅಪ್ಲೈ ಆಗಲ್ಲ. ಹಾಗಿದ್ಮೇಲೆ ದ ರೈಟ್ ಆನ್ಸರ್ ಶುಡ್ ಬಿ ಆಪ್ಷನ್ ಡಿ. ನೋಡೋಣ ಬನ್ನಿ. ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸಸ್ ಬಿಟ್ವೀನ್ ಎ ಆ್ಯಂಡ್ ಎ, ಬಿ ಆ್ಯಂಡ್ ಬಿ ಆರ್ ಸ್ಟ್ರಾಂಗರ್ ದೆನ್ ದೋಸ್ ಆಫ್ ದ ಎ ಆ್ಯಂಡ್ ಬಿ. ಅಂದರೆ ಇನಿಷಿಯಲಿ ಎ ಆ್ಯಂಡ್ ಎ ಮತ್ತು ಬಿ ಆ್ಯಂಡ್ ಬಿ ನಡುವೆ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅವೆರಡನ್ನು ಮಿಕ್ಸ್ ಮಾಡಿದ ನಂತರ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗತ್ತೆ ಅಂತ ಹೇಳಿಬಿಟ್ಟು ಆಪ್ಷನ್ ಡಿನಲ್ಲಿರುವಂತಹ ಆನ್ಸರ್ ಹೇಳ್ತಾ ಇದೆ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಡಿವಿಯೇಷನ್. ನೀಟ್ 2000ನಲ್ಲಿ ಕೇಳಿರುವಂತಹ ಕ್ವಶನ್ ನಂಬರ್ 12. ಅಕಾರ್ಡಿಂಗ್ ಟು ರೌಲ್ಸ್ ಲಾ, ದ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಫಾರ್ ಎ ಸೊಲ್ಯೂಷನ್ ಈಸ್ ಈಕ್ವಲ್ ಟು. 4 ಆಪ್ಷನ್ ಕೊಟ್ಟಿದ್ದಾರೆ. ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಾಲ್ಯೂಟ್, ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಾಲ್ವೆಂಟ್, ಮೋಲ್ಸ್ ಆಫ್ ಸಾಲ್ಯೂಟ್ ಆ್ಯಂಡ್ ಮೋಲ್ಸ್ ಆಫ್ ಸಾಲ್ವೆಂಟ್. ಇದೊಂದು ನೇರವಾದಂತಹ ಕ್ವಶನ್ ಆಗಿದೆ. ಅಕಾರ್ಡಿಂಗ್ ಟು ರೌಲ್ಸ್ ಲಾ, the relative lowering of vapor pressure is directly proportional to mole fraction of the solute ಅಂತ ನಾವು ಡಿಸ್ಕಷನ್ ಮಾಡಿದ್ದೀವಿ. ಆದ್ದರಿಂದ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಈಗ ಕ್ವಶನ್ ನಂಬರ್ 13 ನೀಟ್ 2012ನಲ್ಲಿ ಕೇಳಿದ್ದಾರೆ. P0A and P0B are the vapor pressure of pure liquid components A and B respectively of an ideal binary solution. If XA represents the mole fraction of component A, then total vapor pressure of the solution will be. 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. Total vapor pressure of the binary solution, P total can be written as PT equals PA plus PB. ಇದನ್ನು ನಾವು ರೌಲ್ಸ್ ಲಾವನ್ನು ಯೂಸ್ ಮಾಡ್ಕೊಂಡು ಬರ್ಕೊಂಡ್ರೆ ಪಿ ಟಿ ಈಕ್ವಲ್ಸ್ ಪಿ ಎನ ಬದಲು P0A ಇಂಟು ಎಕ್ಸ್ ಎ ಅಂತಲೂ, ಪಿ ಬಿನ ಬದಲು P0B ಇಂಟು ಎಕ್ಸ್ ಬಿ ಅಂತಲೂ ಬರ್ಕೋಬೋದು. ನಮಗೆ ಇಲ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ದಟ್ ಈಸ್ ಎಕ್ಸ್ ಎ ಕೊಟ್ಟಿದ್ದಾರೆ. ಅದರಿಂದ ಆ ಟರ್ಮ್ ಇರುವಂತಹ P0A ಇಂಟು ಎಕ್ಸ್ ಎ ಅನ್ನು ಹಾಗೆ ಬರ್ಕೊಳ್ಳೋಣ. ಎಕ್ಸ್ ಬಿ ಅನ್ನು ಎಕ್ಸ್ ಎನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ನಮಗೆ ಗೊತ್ತಿದೆ ಟೋಟಲ್ ಮೋಲ್ ಫ್ರ್ಯಾಕ್ಷನ್ ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಶುಡ್ ಬಿ ಈಕ್ವಲ್ ಟು 1. ಆದ್ದರಿಂದ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ದಟ್ ಈಸ್ ಎಕ್ಸ್ ಪಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 1 ಮೈನಸ್ ಎಕ್ಸ್ ಎ. ಆಗ ಎಕ್ಸ್ಪ್ರೆಷನ್ ಆಗುತ್ತೆ ಎಕ್ಸ್ ಎ ಇಂಟು P0A ಪ್ಲಸ್ ಎಕ್ಸ್ ಬಿ ಬದಲು 1 ಮೈನಸ್ ಎಕ್ಸ್ ಎ ಇಂಟು P0B. ಇದನ್ನು ಬಿಡಿಸಿ ಬರ್ಕೊಂಡ್ರೆ ಎಕ್ಸ್ ಎ ಇಂಟು P0A ಪ್ಲಸ್ P0B ಮೈನಸ್ ಎಕ್ಸ್ ಎ ಇಂಟು P0B ಅಂತೇಳಿ ಆಗುತ್ತೆ. ಈಗ ಇಲ್ಲಿ ಎಕ್ಸ್ ಎ ಇಂಟು P0A, ಎಕ್ಸ್ ಎ ಇಂಟು P0B ನಲ್ಲಿ ಇರುವಂತಹ ಕಾಮನ್ ಎಕ್ಸ್ ಎಯನ್ನು
ಕಾಮನ್ ತೆಗೆದ್ರೆ ಉಳಿದಂಥ ಟರ್ಮ್ಗಳನ್ನು ರಿಅರೇಂಜ್ಮೆಂಟ್ ಮಾಡಿಕೊಂಡ್ರೆ ಪಿ ನಾಟ್ ಬಿ ಪ್ಲಸ್ ಎಕ್ಸ್ ಎ ಕಾಮನ್ ತೆಗೆದ್ರೆ ಪಿ ನಾಟ್ ಎ ಮೈನಸ್ ಪಿ ನಾಟ್ ಬಿ ಅಂತೇಳಿ ಬರುತ್ತೆ. ಅಂದರೆ ಎ ಮತ್ತು ಬಿ ಅನ್ನುವಂತಹ ಎರಡು ಲಿಕ್ವಿಡ್ ಕಾಂಪೊನೆಂಟ್ಗಳು ಸೇರಿ ಬೈನರಿ ಸೊಲ್ಯೂಷನ್ ಆಗಿದ್ದು ಅವುಗಳಲ್ಲಿ ಎ ಕಾಂಪೊನೆಂಟಿನ ಮೋಲ್ ಫ್ರ್ಯಾಕ್ಷನ್ ಎಕ್ಸ್ ಎ ಆಗಿದ್ದರೆ ಆಗ ಅವುಗಳ ನಡುವೆ ಇರುವಂತಹ ರಿಲೇಷನನ್ನು ಪಿ ನಾಟ್ ಬಿ ಪ್ಲಸ್ ಎಕ್ಸ್ ಎ ಇಂಟು ಪಿ ನಾಟ್ ಎ ಮೈನಸ್ ಪಿ ನಾಟ್ ಬಿ ಅನ್ನುವಂಥ ಎಕ್ಸ್ಪ್ರೆಷನ್ನಿಂದ ಹೇಳ್ಬೋದು ಅನ್ನುವಂಥದ್ದನ್ನು ಈ ಒಂದು ಎಕ್ಸ್ಪ್ರೆಷನ್ ಹೇಳುತ್ತೆ. ಈಗ ರೌಲ್ಸ್ ಲಾನ ಮೇಲೆ ಇರುವಂತಹ ಇನ್ನೊಂದು ಕ್ವಶನ್ ನಂಬರ್ 14 ನೀಟ್ 2005ನಲ್ಲಿ ಕೇಳಿದ್ದಾರೆ. ದ ವೇಪರ್ ಪ್ರೆಷರ್ ಆಫ್ ಟೂ ಲಿಕ್ವಿಡ್ಸ್ ಪಿ ಆ್ಯಂಡ್ ಕ್ಯೂ ಆರ್ 80 and 60 unit respectively. The total vapor pressure of the solution obtained by mixing 3 moles of P and 2 moles of Q would be 4 ಆಪ್ಷನ್ ಕೊಟ್ಟಿದ್ದಾರೆ. 72 units, 140 units, 68 units and 20 units. ಇವತ್ತು ಕ್ವಶನ್ನಲ್ಲಿ ಪಿ ಮತ್ತು ಕ್ಯೂ ಅನ್ನುವಂತಹ ಎರಡು ಲಿಕ್ವಿಡ್ ಕಾಂಪೊನೆಂಟ್ಗಳು ಮಿಕ್ಸ್ ಆಗಿ ಬೈನರಿ ಸೊಲ್ಯೂಷನ್ಸ್ ಆಗಿದೆ. ಪಿ ಅನ್ನುವಂತಹ ಲಿಕ್ವಿಡ್ ಕಾಂಪೊನೆಂಟು 3 moles ಇದೆ ಹಾಗೂ ಕ್ಯೂ ಅನ್ನುವಂತಹ ಲಿಕ್ವಿಡ್ ಕಾಂಪೊನೆಂಟು 2 moles ಇದೆ. ಹಾಗಿದ ಮೇಲೆ ಈ ಬೈನರಿ ಸೊಲ್ಯೂಷನ್ನಲ್ಲಿ ಟೋಟಲ್ಸ್ 5 moles ಇದೆ. ಇದರಲ್ಲಿ ಎ ಅನ್ನುವಂಥ ಕಾಂಪೊನೆಂಟಿನ ಮೋಲ್ ಫ್ರ್ಯಾಕ್ಷನ್ 3/5 ಆಗಿರುತ್ತೆ. ಹಾಗಿದ ಮೇಲೆ ಬಿ ಅನ್ನುವಂತಹ ಕಾಂಪೊನೆಂಟು 2 moles ಆಗಿರೋದ್ರಿಂದ ಅದರ ಮೋಲ್ ಫ್ರ್ಯಾಕ್ಷನ್ 2/5 ಆಗಿರುತ್ತೆ. ಈಗ ನಾವು ಡಾಲ್ಟನ್ ಲಾನ ಪ್ರಕಾರ ಟೋಟಲ್ ವೇಪರ್ ಪ್ರೆಷರ್ ಪಿ ಟಿ ಈಕ್ವಲ್ಸ್ ಪಿ ಎ ಪ್ಲಸ್ ಪಿ ಬಿ ಆಗಿರುತ್ತೆ. ಇದನ್ನು ನಾವು ರೌಲ್ಸ್ ಲಾ ಪ್ರಕಾರ ಬರ್ಕೊಂಡ್ರೆ ಪಿ ಟಿ ಕ್ಯಾನ್ ಬಿ ರಿಟನ್ ಆ್ಯಸ್ ಟೋಟಲ್ ವೇಪರ್ ಪ್ರೆಷರ್ ಪಿ ಟಿ ಈಕ್ವಲ್ಸ್ ಪಿ ನಾಟ್ ಎ ಇಂಟು ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ ಆಗುತ್ತೆ. ಇಲ್ಲಿ ಪಿ ನಾಟ್ ಎ ಅಂತ ಹೇಳಿದ್ರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಎ, ಎಕ್ಸ್ ಎ ಅಂತಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಎ, ಪಿ ನಾಟ್ ಬಿ ಅಂತ ಹೇಳಿದ್ರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಬಿ, ಎಕ್ಸ್ ಬಿ ಅಂತ ಹೇಳಿದ್ರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ. ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪಿ ನಾಟ್ ಎ ದಟ್ ಈಸ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಎ, ಇದನ್ನು 80 ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ 80 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗೂ ಮೋಲ್ ಫ್ರ್ಯಾಕ್ಷನ್ ಆಫ್ ಎ 3 moles ಅಂತ ಹೇಳಿ ಕೊಟ್ಟಿದ್ದಾರೆ. ಟೋಟಲ್ ಮೋಲ್ಸು 5 moles ಆಗಿರೋದ್ರಿಂದ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಏನಾಗುತ್ತೆ 3/5 ಆಗುತ್ತೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪ್ಲಸ್ ಪಿ ನಾಟ್ ಬಿ ಅಂತ ಹೇಳಿದ್ರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಬಿ, ಅದನ್ನು ನಮಗೆ 60 units ಅಂತ ಹೇಳಿ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಬಿ ಅಂತ ಹೇಳಿದ್ರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ 2 moles ಅಂತ ಕೊಟ್ಟಿದ್ದಾರೆ. ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡಿಬೇಕು ಅಂತಂದರೆ ಟೋಟಲ್ ಮೋಲ್ಸ್ 5 ಇರೋದ್ರಿಂದ ಅದರಲ್ಲಿ ಬಿನ ಮೋಲ್ ಫ್ರ್ಯಾಕ್ಷನ್ನು 2/5 ಆಗುತ್ತೆ. ಅದರಿಂದ ಎಕ್ಸ್ ಬಿ ಜಾಗಕ್ಕೆ 2/5 ಅಂತೇಳಿ ಬರ್ಕೋಬೇಕು. ನಾವೀಗ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 80 ಇಂಟು 3/5 48 ಬರುತ್ತೆ. ಪ್ಲಸ್ 60 ಇಂಟು 2/5 ಅದು 24 ಬರುತ್ತೆ. ಆ್ಯಡ್ ಮಾಡಿದ್ರೆ 72 ಅಂಥೇಳಿ ಬರುತ್ತೆ. ಸೊ ನಮಗೆ ಕೊಟ್ಟಿರುವಂಥ ಆನ್ಸರ್ನಲ್ಲಿ 72 ಯೂನಿಟ್ಸನ್ನು ಹೊಂದಿರುವಂಥ ಆನ್ಸರು ಆಪ್ಷನ್ ಎ. ಅದರಿಂದ ಕ್ವಶನ್ ನಂಬರ್ 14ಗೆ ಸರಿಯಾದಂಥ ಆನ್ಸರು ಆಪ್ಷನ್ ಎ 72 ಯೂನಿಟ್ಸ್. ಈಗ ಕ್ವಶನ್ ನಂಬರ್ 15, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಅಬೌಟ್ ದ ಕಾಂಪೋಸಿಷನ್ ಆಫ್ ವೇಪರ್ over an ideal 1:1 molar mixture of benzene and toluene is correct? Assume that temperature is constant at 25 degrees centigrade, benzene 12.8 kilopascal and toluene
8.25 ಕಿಲೋ ಪ್ಯಾಸ್ಕಲ್ ಆಫ್ ಪ್ರೆಷರ್. ನೀಟ್ 2016 ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಫಾರ್ ಅನ್ ಐಡಿಯಲ್ ಸೊಲ್ಯೂಷನ್ ಆಫ್ 1:1 ಮೋಲಾರ್ ಮಿಕ್ಸ್ಚರ್ ಆಫ್ ಬೆನ್ಸಿನ್ ಆ್ಯಂಡ್ ಟಾಲಿನ್ ತಗೊಂಡಿದ್ರೆ 1 ಮೋಲ್ನಷ್ಟು ಬೆನ್ಸಿನ್ 1 ಮೋಲ್ನಷ್ಟು ಟಾಲಿನ್ ಇದೆ. ಅಲ್ಲಿಗೆ 1+1 ಅಂತಂದರೆ ಟೋಟಲ್ 2 ಮೋಲ್ನಷ್ಟು ಬೈನರಿ ಸೊಲ್ಯೂಷನ್ ಇದೆ. ಈಗ ಪ್ರತಿಯೊಂದು ಕಾಂಪೋನೆಂಟ್ಗಳ ಮೋಲ್ ಫ್ರ್ಯಾಕ್ಷನನ್ನು ಕಂಡುಹಿಡಿದ್ರೆ ಬೆನ್ಸಿನ್ನ ಮೋಲ್ ಫ್ರ್ಯಾಕ್ಷನ್ 1/2 ಬರಬೇಕು. ಕಾರಣ ಏನಪ್ಪ ಅಂತಂದರೆ ಬೆನ್ಸಿನ್ 1 ಮೋಲ್ ಇದೆ, ಬೆನ್ಸಿನ್ ಮತ್ತು ಟಾಲಿನನ್ನು ಆ್ಯಡ್ ಮಾಡಿದ್ರೆ 2 ಮೋಲ್ ಬರುತ್ತೆ. ಅಲ್ಲಿಗೆ ಮೋಲ್ ಫ್ರ್ಯಾಕ್ಷನ್ ಆಫ್ ಬೆನ್ಸಿನ್ 1/2 ಬರುತ್ತೆ. ಹಾಗೆಯೇ ಟಾಲಿನ್ನ ಮೋಲ್ ಫ್ರ್ಯಾಕ್ಷನ್ನ ಕಂಡುಹಿಡಿದ್ರೆ ಅದು ಕೂಡ 1/2 ಬರುತ್ತೆ. ಈಗ ನಾವು ರೌಲ್ಸ್ ಲಾವನ್ನು ಅಪ್ಲೈ ಮಾಡಿದ್ರೆ ಆಗ ಬೆನ್ಸಿನ್ಗೆ ಸಂಬಂಧಪಟ್ಟ ಹಾಗೆ ಈಕ್ವೇಷನನ್ನು ಹೀಗೆ ಬರ್ಕೋಬೋದು. PB = P0B × XB. PB ಅಂತ ಹೇಳಿದ್ರೆ ವೇಪರ್ ಪ್ರೆಷರ್ ಆಫ್ ಬೆನ್ಸಿನ್ ಇನ್ ಸೊಲ್ಯೂಷನ್ ಅಂತ, P0B ಅಂತ ಹೇಳಿದ್ರೆ ವೇಪರ್ ಪ್ರೆಷರ್ ಆಫ್ ಬೆನ್ಸಿನ್ ಇನ್ ಪ್ಯೂರ್ ಸಾಲ್ವೆಂಟ್ ಅಂತ. ಮೋಲ್ ಫ್ರ್ಯಾಕ್ಷನ್ ಆಫ್ ಬೆನ್ಸಿನ್ ಇನ್ ದ ಸೊಲ್ಯೂಷನ್ ಅಂತ ಹೇಳಿ. ಈಗ ಇಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ P0B ದಟ್ ಈಸ್ ವೇಪರ್ ಪ್ರೆಷರ್ ಆಫ್ ಬೆನ್ಸಿನ್ 12.8 ಕಿಲೋ ಪ್ಯಾಸ್ಕಲ್ ಅನ್ನು ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ XB ದಟ್ ಈಸ್ ಮೋಲ್ ಫ್ರ್ಯಾಕ್ಷನ್ ಆಫ್ ಬೆನ್ಸಿನ್ ಇನ್ ದ ಸೊಲ್ಯೂಷನ್ 1/2. ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಯು ಗೆಟ್ 6.4 ಕಿಲೋ ಪ್ಯಾಸ್ಕಲ್ ಅಂತೇಳಿ ಬರುತ್ತೆ. ಅದೇ ರೀತಿ ಟಾಲಿನ್ಗೆ ಸಾಲ್ವ್ ಮಾಡಿದ್ರೆ PT = P0B × XB ಅಂತೇಳಿ ಬರ್ಕೋಬೋದು. PT ಅಂತ ಹೇಳಿದ್ರೆ ವೇಪರ್ ಪ್ರೆಷರ್ ಆಫ್ ಟಾಲಿನ್ ಇನ್ ಸೊಲ್ಯೂಷನ್ ಈಕ್ವಲ್ಸ್ P0B ಅಂತ ಹೇಳಿದ್ರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಟಾಲಿನ್, XB ಅಂತ ಹೇಳಿದ್ರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಟಾಲಿನ್ ಇನ್ ದ ಸೊಲ್ಯೂಷನ್. ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೆನ್ ವೇಪರ್ ಪ್ರೆಷರ್ ಆಫ್ ಟಾಲಿನ್ ಈಕ್ವಲ್ಸ್ P0B 3.85 ಅಂತೇಳಿ ಕೊಟ್ಟಿದ್ದಾರೆ. ದಟ್ ಈಸ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಟಾಲಿನ್ ಇಂಟು XB ಅಂತಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಟಾಲಿನ್, ಅದು 1/2 ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3.85 × 1/2. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 1.925 ಕಿಲೋ ಪ್ಯಾಸ್ಕಲ್ ಅಂಥೇಳಿ ಬರ್ತಾ ಇದೆ. ಸೊ ಈ ಒಂದು ಸೊಲ್ಯೂಷನ್ನಿಂದ ಏನು ಪ್ರಿಡಿಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಬೈನರಿ ಸೊಲ್ಯೂಷನಲ್ಲಿ 1:1 ಮೋಲಾರ್ ರೇಷಿಯೋ ಆಫ್ ಬೆನ್ಸಿನ್ ಆ್ಯಂಡ್ ಟಾಲಿನ್ ಇದ್ದರೂ ಕೂಡ ಅವುಗಳ ವೇಪರ್ಗಳನ್ನು ನಾವು ಕನ್ಸಿಡರ್ ಮಾಡಿದ್ರೆ ಅವುಗಳ ವೇಪರ್ ಪ್ರೆಷರ್ ಬೆನ್ಸಿನ್ದೇ ಬೇರೆ ಬರ್ತಾ ಇದೆ ಹಾಗೂ ಟಾಲಿನ್ದೇ ಬೇರೆ ವ್ಯಾಲ್ಯೂ ಬರ್ತಾ ಇದೆ. ಸೊ ಕ್ವಶನ್ನಲ್ಲಿ ಹೇಳ್ತಾ ಇದ್ದಾರೆ, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಅಬೌಟ್ ದ ಕಾಂಪೋಸಿಷನ್ ಆಫ್ ವೇಪರ್ ಓವರ್ ದ ಐಡಿಯಲ್ ಸೊಲ್ಯೂಷನ್ ಈಸ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಹೇಳ್ತಾ ಇದೆ ವೇಪರ್ ವಿಲ್ ಕಂಟೈನ್ ಈಕ್ವಲ್ ಅಮೌಂಟ್ ಆಫ್ ಬೆನ್ಸಿನ್ ಆ್ಯಂಡ್ ಟಾಲಿನ್, ಸೊ ದಟ್ ಈಸ್ ರಾಂಗ್ ಆನ್ಸರ್. ನಾಟ್ ಎನಫ್ ಇನ್ಫಾರ್ಮೇಷನ್ ಟು ಮೇಕ್ ಎ ಪ್ರಿಡಿಕ್ಷನ್, ಅದು ಕೂಡ ರಾಂಗ್. ದ ವೇಪರ್ ವಿಲ್ ಕಂಟೈನ್ ಹೈಯರ್ ಪರ್ಸೆಂಟೇಜ್ ಆಫ್ ಬೆನ್ಸಿನ್. ಸೊ ನಾವೀಗ ಇಲ್ಲಿ ಬಂದಿರುವಂಥ ಆನ್ಸರನ್ನು ಗಮನಿಸಿದ್ರೆ ಬೆನ್ಸಿನ್ 6.4 ಕಿಲೋ ಪ್ಯಾಸ್ಕಲ್ನಷ್ಟು ವೇಪರ್ ಪ್ರೆಷರನ್ನು ಉಂಟು ಮಾಡ್ತಾ ಇದೆ ಅಂತಂದಮೇಲೆ ಬೆನ್ಸಿನ್ ಹೈಯರ್ ಪ್ರಮಾಣದಲ್ಲಿ ಇರಬೇಕು. ಆದ್ದರಿಂದ ದ ವೇಪರ್ ವಿಲ್ ಕಂಟೈನ್ ಎ ಹೈಯರ್ ಪರ್ಸೆಂಟೇಜ್ ಆಫ್ ಬೆನ್ಸಿನ್ ಈಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 15. ಈಗ ಕ್ವಶನ್ ನಂಬರ್ 16, ಎ ಸೊಲ್ಯೂಷನ್ ಆಫ್ ಅಸಿಟೋನ್ ಆ್ಯಂಡ್ ಎಥನಾಲ್. 4 ಆಪ್ಷನ್ ಕೊಟ್ಟಿದ್ದಾರೆ. ಒಬೇಸ್ ರೌಲ್ಸ್ ಲಾ, ಶೋಸ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ, ಶೋಸ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ, ಬಿಹೇವ್ ಲೈಕ್ ಎ ನಿಯರ್ ಐಡಿಯಲ್ ಸೊಲ್ಯೂಷನ್. ನಾವು ಸೊಲ್ಯೂಷನ್ ಚಾಪ್ಟರ್ಗಳಲ್ಲಿ
ಐಡಿಯಲ್ ಸೊಲ್ಯೂಷನ್ಸ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ಸ್ಗಳನ್ನು ಎಕ್ಸಾಂಪಲ್ಗಳ ಮೂಲಕ ಸ್ಟಡಿ ಮಾಡಿದ್ದೀವಿ. ಆಗ ಅಸಿಟೋನ್ ಮತ್ತು ಎಥನಾಲ್ ಅನ್ನುವಂತಹ ಬೈನರಿ ಸೊಲ್ಯೂಷನನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. ಎಥನಾಲ್ ಮಾಲಿಕ್ಯೂಲ್ಗಳ ನಡುವೆ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್ ಇರುತ್ತೆ. ಇಂತಹ ಒಂದು ಸಾಲ್ವೆಂಟಿಗೆ ಅಸಿಟೋನನ್ನು ಮಿಕ್ಸ್ ಮಾಡಿದಾಗ ಅಸಿಟೋನ್ ಎಥನಾಲ್ಗಳ ಮಾಲಿಕ್ಯೂಲ್ಗಳ ನಡುವೆ ಇರುವಂತಹ ಅನೇಕ ಹೈಡ್ರೋಜನ್ ಬಾಂಡ್ಗಳನ್ನು ಬ್ರೇಕ್ ಮಾಡುತ್ತೆ. ಅಸಿಟೋನ್ ಮತ್ತು ಎಥನಾಲ್ನ ನಡುವೆ ಅಷ್ಟು ಒಳ್ಳೆಯ ಸ್ಟ್ರಾಂಗ್ ಬಾಂಡ್ ಫಾರ್ಮೇಷನ್ ಆಗದೇ ಇರೋದ್ರಿಂದ ಅಸಿಟೋನ್ನ ಮತ್ತು ಎಥನಾಲ್ನ ವೇಪರ್ಗಳು ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗತ್ತೆ. ಹಾಗಾಗಿ ಈ ಒಂದು ಬೈನರಿ ಸೊಲ್ಯೂಷನ್ನಿನ ವೇಪರ್ ಪ್ರೆಷರನ್ನು ಗಮನಿಸಿದ್ರೆ ರೌಲ್ಸ್ ಲಾವನ್ನು ಫಾಲೋ ಮಾಡದೆ ರೌಲ್ಸ್ ಲಾ ಪ್ರೆಡಿಕ್ಷನ್ಗಿಂತ ಹೆಚ್ಚಿನ ವೇಪರ್ ಪ್ರೆಷರನ್ನು ಗ್ರಾಫ್ನಲ್ಲಿ ತೋರಿಸುತ್ತೆ. ಸೊ ನಾವು ಇದನ್ನು ಹೇಳ್ತೀವಿ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ ಅಂತ ಹೇಳಿ. ಹಾಗಾಗಿ ಶೋಸ್ ಎ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ ಅನ್ನುವಂತಹ ಸ್ಟೇಟ್ಮೆಂಟ್ ಸರಿಯಾದಂತಹ ಸ್ಟೇಟ್ಮೆಂಟ್. ಕ್ವಶನ್ ನಂಬರ್ 17. ದ ಮಿಕ್ಸ್ಚರ್ ಆಫ್ ವಿಚ್ ಶೋಸ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. ನೀಟ್ 2020ನಲ್ಲಿ ಕೇಳಿರುವಂಥ ಕ್ವಶನ್ನು. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳನ್ನು ಗಮನಿಸಿದ್ರೆ ಬೆನ್ಸಿನ್ ಅಂಡ್ ಟಾಲಿನ್, ಅಸಿಟೋನ್ ಅಂಡ್ ಕ್ಲೋರೋಫಾರ್ಮ್, ಕ್ಲೋರೋ ಈಥೇನ್ ಆ್ಯಂಡ್ ಬ್ರೋಮೋ ಈಥೇನ್, ಈ 3 ಕಾಂಬಿನೇಷನ್ಗಳು ಐಡಿಯಲ್ ಸೊಲ್ಯೂಷನ್ಗಳಾಗಿದ್ದು ರೌಲ್ಸ್ ಲಾವನ್ನು ಫಾಲೋ ಮಾಡುತ್ತೆ. ಆದ್ದರಿಂದ ದ ಮಿಕ್ಸ್ಚರ್ ವಿಚ್ ಶೋಸ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ, ಇದು ಆಪ್ಷನ್ ಎ ಎಥನಾಲ್ ಮತ್ತು ಅಸಿಟೋನ್ ಆಗಿದೆ. ಕ್ವಶನ್ ನಂಬರ್ 18. ವಿಚ್ ಆಫ್ ದ ಲಿಕ್ವಿಡ್ ಶೋಸ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವಂತಹ 4 ಆಪ್ಷನ್ಗಳನ್ನು ಗಮನಿಸಿದ್ರೆ ಅಸಿಟೋನ್ ಮತ್ತು ಅನಿಲಿನ್ಗಳ ನಡುವೆ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗೋದ್ರಿಂದ ಅವುಗಳ ವೇಪರ್ನ ಪ್ರಮಾಣದಲ್ಲಿ ಕಡಿಮೆ ಆಗೋದ್ರಿಂದ ಈ ಒಂದು ಮಿಕ್ಸ್ಚರ್ನ ವೇಪರ್ ಪ್ರೆಷರ್ ರೌಲ್ಸ್ ಲಾವನ್ನು ಫಾಲೋ ಮಾಡದೆ ಅದರ ಪ್ರೆಡಿಕ್ಷನ್ಗಿಂತ ಕಡಿಮೆ ಪ್ರಮಾಣದ ವೇಪರ್ ಪ್ರೆಷರನ್ನು ತೋರಿಸುತ್ತೆ. ದಟ್ ಮೀನ್ಸ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾವನ್ನು ತೋರಿಸುತ್ತೆ. ಆದ್ದರಿಂದ ದ ಮಿಕ್ಸ್ಚರ್ ಆಫ್ ಅಸಿಟೋನ್ ಆ್ಯಂಡ್ ಅನಿಲಿನ್ ಶೋಸ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 19. ವಿಚ್ ಆಫ್ ದ ಫಾಲೋಯಿಂಗ್ ಬಿಹೇವ್ಸ್ ಆಸ್ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಸಿಯೋಟ್ರೋಪ್. 4 ಆಪ್ಷನ್ ಕೊಟ್ಟಿದ್ದಾರೆ. ಎಥನಾಲ್ ಆ್ಯಂಡ್ ವಾಟರ್, ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ವಾಟರ್, ಬೆನ್ಸಿನ್ ಆ್ಯಂಡ್ ಟಾಲಿನ್, ಕ್ಲೋರೋ ಈಥೇನ್ ಆ್ಯಂಡ್ ಬ್ರೋಮೋ ಈಥೇನ್. ನಾವು ಸೊಲ್ಯೂಷನ್ ಚಾಪ್ಟರ್ನಲ್ಲಿ ಅಸಿಯೋಟ್ರೋಪ್ಸ್ ಅಂತ ಅಂದರೆ ಏನು, ಅವುಗಳಿಗೆ ಎಕ್ಸಾಂಪಲ್ಗಳನ್ನು ಡೀಟೈಲ್ ಆಗಿ ಸ್ಟಡಿ ಮಾಡಿದ್ದೀವಿ. ನೀವು ಆ ವಿಡಿಯೋಗಳನ್ನು ಒಮ್ಮೆ ಚೆಕ್ ಮಾಡ್ಬೋದು. ಬೆನ್ಸಿನ್ ಆ್ಯಂಡ್ ಟಾಲಿನ್ ಐಡಿಯಲ್ ಸೊಲ್ಯೂಷನ್ ಆಗಿದೆ. ಅದೇ ರೀತಿ ಕ್ಲೋರೋ ಈಥೇನ್ ಮತ್ತು ಬ್ರೋಮೋ ಈಥೇನ್ ಕೂಡ ಐಡಿಯಲ್ ಸೊಲ್ಯೂಷನ್ ಆಗಿದೆ. ನೈಟ್ರಿಕ್ ಆ್ಯಸಿಡ್ ಮತ್ತು ವಾಟರನ್ನು ಗಮನಿಸಿದ್ರೆ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಸೊಲ್ಯೂಷನ್ ವಿಚ್ ಶೋಸ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ ಆಗಿದೆ. ಈಗ ಉಳಿದಿರುವಂತಹ ಆಪ್ಷನ್ ಎ ಎಥನಾಲ್ ಆ್ಯಂಡ್ ವಾಟರ್, ಇಟ್ ಬಿಹೇವ್ಸ್ ಆ್ಯಸ್ ಅಸಿಯೋಟ್ರೋಪ್, ಅಲ್ಲದೆ ಇಟ್ ಆಲ್ಸೋ ಶೋಸ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ ಆಗಿರೋದ್ರಿಂದ ದ ಮಿಕ್ಸ್ಚರ್ ಆಫ್ ಎಥನಾಲ್ ಆ್ಯಂಡ್ ವಾಟರ್ ಬಿಹೇವ್ಸ್ ಆ್ಯಸ್ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಸಿಯೋಟ್ರೋಪ್. Now question number 20. Which mixture of liquid behaves as maximum boiling point azeotrope? ಇರುವಂತಹ ಆಪ್ಷನ್ಗಳನ್ನು ಗಮನಿಸಿದ್ರೆ ಆಪ್ಷನ್ ಸಿ ಈಸ್ ಅನ್ ಎಕ್ಸಾಂಪಲ್ ಫಾರ್ ಐಡಿಯಲ್ ಸೊಲ್ಯೂಷನ್ and option D chloroethane and bromoethane it behaves as ideal solution. ಹಾಗೂ ethanol and water shows positive deviation from Raoult's law.
nitric acid and water behaves as maximum boiling point azeotrope. The right answer for question number 20 is option B, nitric acid and water. Now question number 21. This question is based on application of Henry's law. Low concentration of oxygen in the blood and tissues of people living at a high altitude is due to. ನಾವೀಗ ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಬದುಕ್ತಾ ಇರುವಂತಹ ಜನಗಳನ್ನು ಗಮನಿಸಿದ್ರೆ ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಅಟ್ಮಾಸ್ಫಿಯರ್ ಪ್ರೆಷರ್ ಕಡಿಮೆ ಇರುತ್ತೆ. ಅಟ್ಮಾಸ್ಫಿಯರ್ ಪ್ರೆಷರ್ ಕಡಿಮೆ ಇರೋದ್ರಿಂದಾಗಿ ದ ಅವೈಲಬಿಲಿಟಿ ಆಫ್ ದ ಆಕ್ಸಿಜನ್ ಈಸ್ ಆಲ್ಸೋ ಲೋ. ಹಾಗಾಗಿ ದ ಅಮೌಂಟ್ ಆಫ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ಬ್ಲಡ್ ಈಸ್ ಆಲ್ಸೋ ಲೋ ಆಗಿರುತ್ತೆ. ಆದ್ದರಿಂದ ಕೊಟ್ಟಿರುವಂತಹ ಆಪ್ಷನ್ನಲ್ಲಿ ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರೋದ್ರಿಂದಾಗಿ ದ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಇನ್ ಬ್ಲಡ್ ಆ್ಯಂಡ್ ಟಿಶ್ಯೂ ಆಫ್ ಪೀಪಲ್ ಲಿವಿಂಗ್ ಅಟ್ ಹೈ ಆಲ್ಟಿಟ್ಯೂಡ್ ಕೂಡ ಕಡಿಮೆ ಇರುತ್ತೆ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಆದ್ದರಿಂದ ಕ್ವಶನ್ ನಂಬರ್ 21ಗೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಈಗ ಕ್ವಶನ್ ನಂಬರ್ 22. ವಾಟ್ ಈಸ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಾಲ್ಯೂಟ್ ಇನ್ 1 ಮೋಲಾಲ್ ಅಕ್ವೇಯಸ್ ಸೊಲ್ಯೂಷನ್? CET 2005ನಲ್ಲಿ ಹಾಗೂ ನೀಟ್ 2015 ಮತ್ತು 11ನಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. ಈಗ 1 ಮೋಲಾಲ್ ಅಕ್ವೇಯಸ್ ಸೊಲ್ಯೂಷನ್ ಅಂತಂದರೆ 1 ಮೋಲ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ 1000 ಗ್ರಾಮ್ಸ್ ಆಫ್ ವಾಟರ್ ಅಂತ ಅರ್ಥ. ಸಾಲ್ಯೂಟನ್ನು ಮೋಲಲ್ಲಿ ಕೊಟ್ಟಿದ್ದಾರೆ ಹಾಗೂ ವಾಟರನ್ನು ಗ್ರಾಮ್ನಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಗ್ರಾಮ್ನಲ್ಲಿ ಇರುವಂಥ ವಾಟರನ್ನು ಮೋಲಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ಮೋಲ್ ಫ್ರ್ಯಾಕ್ಷನನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ. ನಮಗೆ ಫಾರ್ಮುಲಾ ಗೊತ್ತು. ಮೋಲ್ ಫ್ರ್ಯಾಕ್ಷನ್ ಆಫ್ ಸಾಲ್ಯೂಟ್ ಎಕ್ಸ್ ಅಂತ ಇಟ್ಕೊಂಡಿದ್ರೆ ಎಕ್ಸ್ ಸಾಲ್ಯೂಟ್ ಈಕ್ವಲ್ಸ್ NA ಡಿವೈಡೆಡ್ ಬೈ NA ಪ್ಲಸ್ NB ಅಂತ ಹೇಳಿ ಫಾರ್ಮುಲಾ ಇದೆ. ಇಲ್ಲಿ NA ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, NB ಅಂತಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್. ಈಗ ನಮಗೆ ಗೊತ್ತಿದೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ NAನ ವ್ಯಾಲ್ಯೂ 1 ಮೋಲ್ ಇದೆ. ಇಲ್ಲೂ ಕೂಡ NAನ ವ್ಯಾಲ್ಯೂ 1 ಅಂತ ಹಾಕಬೇಕು. NB ಅಂತಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್, ಅದು 1000 ಗ್ರಾಮ್ಸ್ ಇರೋದ್ರಿಂದ ಅದನ್ನು ಕೂಡ ಮೋಲ್ಸ್ಗೆ ಕನ್ವರ್ಷನ್ ಮಾಡೋದಕ್ಕೋಸ್ಕರ 1000 ಡಿವೈಡೆಡ್ ಬೈ 18 ಅಂತೇಳಿ ಮಾಡ್ತೀವಿ. ಸೊ ಅದರ ವ್ಯಾಲ್ಯೂ ಬರುತ್ತೆ 55.55. ದೇರ್ಫೋರ್ 1 ಡಿವೈಡೆಡ್ ಬೈ 1 ಪ್ಲಸ್ 1000 ಡಿವೈಡೆಡ್ ಬೈ 18ಗೆ 55.55. ಅಲ್ಲಿಗೆ 55.55 ಪ್ಲಸ್ 1 ಅಂತಂದರೆ 56.5. 1 ಡಿವೈಡೆಡ್ ಬೈ 56.5 ಸಾಲ್ವ್ ಮಾಡಿದ್ರೆ ಯು ಗೆಟ್ 0.0177. ನಾವು ಆನ್ಸರ್ಗಳನ್ನು ಸರ್ಚ್ ಮಾಡಿದಾಗ ಆಪ್ಷನ್ ಸಿನಲ್ಲಿ 0.0177 ಇದೆ. ದಟ್ ಈಸ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಾಲ್ಯೂಟ್ present in 1 molal aqueous solution. Now question number 23rd. 5.2 molal aqueous solution of methyl alcohol is supplied to school. What is the mole fraction of methyl alcohol in the solution? EEE ನಲ್ಲಿ 2011ನಲ್ಲಿ ಕೇಳಿರೋ ಅಂಥ ಕ್ವಶನ್. 4 ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ನಾವು ಪ್ರೀವಿಯಸ್ ಪ್ರಾಬ್ಲಮ್ನಲ್ಲಿ ಸಾಲ್ವ್ ಮಾಡಿದ ಹಾಗೆಯೇ ಇಲ್ಲೂ ಕೂಡ 5.2 ಮೋಲಾಲ್ ಅಕ್ವಿಯಸ್ ಸೊಲ್ಯೂಷನ್ ಅಂತ ಹೇಳಿದ್ರೆ 5.2 ಮೋಲ್ಸ್ ಆಫ್ ಸಾಲ್ಯೂಟ್ ಇದೆ ಹಾಗೂ 1000 ಗ್ರಾಮ್ಸ್ ಆಫ್ ವಾಟರಲ್ಲಿ ಡಿಸಾಲ್ವ್ ಮಾಡಿದ್ದಾರೆ. ಈಗ ನಾವು ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಾಲ್ಯೂಟನ್ನು ಕಂಡುಹಿಡಿಬೇಕು. ಅದನ್ನು ಈಗ ನಾವು ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ 5.2 ಅಂತೇಳಿ ಕೊಟ್ಟಿದ್ದಾರೆ. ಸೊ ಅದನ್ನು NA ಜಾಗಕ್ಕೆ ಹಾಕಿದ್ದೀವಿ.
ಡಿನಾಮಿನೇಟ್ರಲ್ಲಿ ಕೂಡ ಎನ್ ಎ ಜಾಗಕ್ಕೆ 5.2 ಹಾಕಿದ್ದೀವಿ. ಎನ್ ಬಿ ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್, ಅದು 1000 ಗ್ರಾಮ್ಸನ್ನು ಕನ್ವರ್ಷನ್ ಮಾಡಲಿಕ್ಕೋಸ್ಕರ 1000 ಡಿವೈಡೆಡ್ ಬೈ 18 ಮಾಡಿದ್ದೀವಿ. ಆವಾಗ ನಮಗೆ 55.55 ಬರುತ್ತೆ. ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡಿದ್ರೆ 5.2 ಡಿವೈಡೆಡ್ ಬೈ 5.2 ಪ್ಲಸ್ 55.55 ಆ್ಯಡ್ ಮಾಡಿದ್ರೆ ಯು ಗೆಟ್ 60.76. ಫರ್ದರ್ ಡಿವಿಷನ್ ಮಾಡಿದ್ರೆ 5.2 ಡಿವೈಡೆಡ್ ಬೈ 60.76 ಮಾಡಿದ್ರೆ ಯು ಗೆಟ್ 0.086. ಹಾಗೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಈಗ ಕ್ವಶನ್ ನಂಬರ್ 24, ಹೌ ಮೆನಿ ಗ್ರಾಮ್ಸ್ ಆಫ್ methyl alcohol should be added to water to prepare 150 ml solution of 2 molar methyl alcohol. ಸೊ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನಾವು ಮೋಲಾರ್ ಮಾಸ್ ಆಫ್ ಮಿಥೈಲ್ ಆಲ್ಕೋಹಾಲನ್ನು ಈ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಮೋಲಾರ್ ಮಾಸ್ ಆಫ್ ಮಿಥೈಲ್ ಆಲ್ಕೋಹಾಲ್ 32 ಅಂತೇಳಿ ಬರುತ್ತೆ. ಮೊಲಾರಿಟಿಯನ್ನು ಕಂಡುಹಿಡಿಯುವಂಥ ಫಾರ್ಮುಲಾ, ಮೊಲಾರಿಟಿ ಈಕ್ವಲ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1000 ml ಆಫ್ ವಾಟರ್. ಸೊ ಇಲ್ಲಿ ಡಬ್ಲ್ಯೂ ಬಿ ಅಂತಂದರೆ ವೆಯ್ಟ್ ಆಫ್ ದ ಸಾಲ್ಯೂಟ್, ಎಮ್ ಬಿ ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್. 1000 ಫಾರ್ಮುಲಾದಲ್ಲಿದೆ, ಕನ್ವರ್ಷನ್ಗೋಸ್ಕರ ಅದನ್ನು ವಾಲ್ಯೂಮಿಂದ ಡಿವೈಡ್ ಮಾಡ್ತಾ ಇದ್ದೀವಿ. ಇದನ್ನು ರೀಅಡ್ಜಸ್ಟ್ಮೆಂಟ್ ಮಾಡಿ ಬರ್ಕೊಂಡ್ರೆ ವಿ ವಿಲ್ ಗೆಟ್ ಡಬ್ಲ್ಯೂ ಬಿ ಇಂಟು ವಿ ಡಿವೈಡೆಡ್ ಬೈ ಎಮ್ ಬಿ ಇಂಟು 1000 ಅಂತ ಆಗುತ್ತೆ. ಸೊ ಈ ಫಾರ್ಮುಲಾದಲ್ಲಿ ಡಬ್ಲ್ಯೂ ಬಿ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ವಿ ಅಂತ ಹೇಳಿದ್ರೆ 150 ml ಅಷ್ಟು ಸೊಲ್ಯೂಷನನ್ನು ತಯಾರು ಮಾಡಬೇಕಾಗಿದೆ. 1000 ಫಾರ್ಮುಲಾದಲ್ಲೇ ಇದೆ. ಎಮ್ ಬಿನ ವ್ಯಾಲ್ಯೂ 32 ಅಂತ ಹೇಳಿ ಬಂದಿದೆ. ನಾವೀಗ ತಯಾರು ಮಾಡಬೇಕಾಗಿರುವಂಥ ಸೊಲ್ಯೂಷನ್ನಿನ ಮೊಲಾರಿಟಿ 2m ಆಗಿದೆ. ಸೊ ನಾವು ಎಲ್ಲ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಬ್ಲ್ಯೂ ಬಿ ಇಂಟು ವಿನ ವ್ಯಾಲ್ಯೂ 150, ಎಮ್ ಬಿನ ವ್ಯಾಲ್ಯೂ ದಟ್ ಈಸ್ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ 32 ಇಂಟು ಫಾರ್ಮುಲಾದು 1000 ಈಕ್ವಲ್ಸ್ ಮೊಲಾರಿಟಿ 2m, ಅದರಿಂದ 2. ಈಗ ಡಬ್ಲ್ಯೂ ಬಿಗೆ ಸಾಲ್ವ್ ಮಾಡಿದ್ರೆ ಡಬ್ಲ್ಯೂ ಬಿನ ವ್ಯಾಲ್ಯೂ ಬರುತ್ತೆ 9.6 ಗ್ರಾಮ್ಸ್. ಅದರಿಂದ ನಾವು ಆನ್ಸರಲ್ಲಿ ಗಮನಿಸಿದ್ರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 9.6 ಗ್ರಾಮ್ಸ್. ಸೊಲ್ಯೂಷನ್ ಚಾಪ್ಟರ್ನ ಪಾರ್ಟ್ 1ನ ವಿಡಿಯೋದಲ್ಲಿ ಕೊನೆಯ ಕ್ವಶನ್ ನಂಬರ್ 25. Concentrated H2SO4 solution that has a density of 1.84 gram per cc at 35 degrees centigrade and contains 98% by weight. Volume of the acid required to make 1 liter of 0.1 m H2SO4 solution is. ನೀಟ್ 2007ನಲ್ಲಿ ಕೇಳಿರುವಂಥ ಕ್ವಶನ್ನು. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ನಲ್ಲಿ ಏನು ಕೊಟ್ಟಿದ್ದಾರೆ, ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಹಾಗೂ ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. 98% ಬೈ ಮಾಸ್ H2SO4ನ ಅರ್ಥ 98 grams of H2SO4 is in 100 grams of solution ಅಂತ. ಈಗ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು ಮಾಸ್ ಪರ್ಸೆಂಟೇಜಲ್ಲಿದೆ. 98 ಗ್ರಾಮ್ಸ್ H2SO4ಅನ್ನು ವಾಲ್ಯೂಮ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಮೊದಲು ಕಂಡುಹಿಡ್ಕೋಬೇಕು. ಹಾಗೆ ಕನ್ವರ್ಷನ್ ಮಾಡೋದಕ್ಕೆ ಫಾರ್ಮುಲಾ ನಿಮಗೆ ಗೊತ್ತಿದೆ, ಡೆನ್ಸಿಟಿ ಈಕ್ವಲ್ಸ್ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಇದನ್ನು ರೀಅರೇಂಜ್ಮೆಂಟ್ ಮಾಡಿದ್ರೆ ವಾಲ್ಯೂಮ್ ಈಕ್ವಲ್ಸ್ ಮಾಸ್ ಡಿವೈಡೆಡ್ ಬೈ ಡೆನ್ಸಿಟಿ ಅಂತೇಳಿ ಬರ್ಕೋಬೋದು.
ಅವರು ಮಾಸ್ ಕೊಟ್ಟಿದ್ದಾರೆ 98 ಗ್ರಾಮ್ಸ್ ಅಂತ. ಹಾಗೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಡೆನ್ಸಿಟಿ 1.84 ಅಂತ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಬರ್ತಾ ಇದೆ 0.0555 ಲೀಟರ್ ಅಂತ. ಹಾಗೂ ಇದೇ ಪ್ರಾಬ್ಲಮ್ನಲ್ಲಿ ಡಿಸಾಲ್ವ್ ಮಾಡಿರುವಂತಹ H2SO4 ಇದು 98 ಗ್ರಾಮ್ಸ್ ಅಂತ ಕೊಟ್ಟಿಯಾರಲ್ಲ, ಅದನ್ನು ಮೋಲ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಎಷ್ಟು ಮೋಲ್ಸ್ ಆಗುತ್ತೆ? ದ ನಂಬರ್ ಆಫ್ ಮೋಲ್ಸ್ ಆಫ್ H2SO4 ಅಂತ ಹೇಳಿದ್ರೆ ವೆಯ್ಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ನ ಮಾಡಬೇಕು. ವೆಯ್ಟ್ 98 ಗ್ರಾಮ್ಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಈಸ್ 98. ದೇರ್ಫೋರ್ 98 ಡಿವೈಡೆಡ್ ಬೈ 98 ಅಂತಂದರೆ 1 ಮೋಲ್ ಅಂತ ಬರುತ್ತೆ. ಇನ್ನೊಂದು ಫಾರ್ಮುಲಾ ಉಪಯೋಗಿಸ್ಬೇಕು, M1V1 ಈಕ್ವಲ್ಸ್ M2V2. ಈಗ ನಮ್ಮ ಹತ್ರ ಇರುವಂತಹ ಸಲ್ಯೂಷನ್ನಲ್ಲಿ ಅದರ ಮೊಲ್ಯಾರಿಟಿ ಗೊತ್ತಿದೆ 18.2 ಅಂತ. ಹಾಗೂ ನಾವು ತಯಾರು ಮಾಡಬೇಕಾಗಿರುವಂತಹ ಸಲ್ಯೂಷನಿನ ಮೊಲ್ಯಾರಿಟಿ ಎಷ್ಟಿರಬೇಕು? 0.1. ಎಷ್ಟು ತಯಾರು ಮಾಡಬೇಕು? 1 ಲೀಟರ್ ತಯಾರು ಮಾಡಬೇಕು. ಹಾಗಾಗಿ M1V1 ಈಕ್ವಲ್ಸ್ M2V2ನಲ್ಲಿ M1 ಜಾಗಕ್ಕೆ 18.02, V1 ನಾವು ಕಂಡುಹಿಡಿಯಬೇಕು, M2 0.1 ಮೋಲಾರ್ ಇರಬೇಕು, V2 1000 ml ಅಷ್ಟು ತಯಾರು ಮಾಡಬೇಕು. ಈಗ ನಾವು V1 ಅಥವಾ VH2SO4 ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 0.1 ಇಂಟು 1000 ಡಿವೈಡೆಡ್ ಬೈ 18.02 ಆಗುತ್ತೆ. ಸೊ ನಮಗೆ ಫೈನಲ್ ಆಗಿ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿ ಗೆಟ್ 5.55 ml. ನಾವು ಈಗ ಆನ್ಸರ್ಗಳನ್ನು ಗಮನಿಸಿದ್ರೆ ಆಪ್ಷನ್ ಸಿ 5.55 ml ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕ್ವಶನ್ ನಂಬರ್ 25ಗೆ ಸರಿಯಾದಂಥ ಆನ್ಸರು ಆಪ್ಷನ್ ಸಿ 5.55 ml. ಡಿಯರ್ ಫ್ರೆಂಡ್ಸ್, ನಾವಿಂದು KCET ಹಾಗೂ ನೀಟ್ನ ಮೋಸ್ಟ್ ಪ್ರೊಬಬಲ್ ಕ್ವಶನ್ ವಿಭಾಗದ ಪಾರ್ಟ್ 1 ವಿಡಿಯೋದಲ್ಲಿ 25 ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಕಾಲಿಗೇಟಿವ್ ಪ್ರಾಪರ್ಟೀಸ್ಗಳ ಮೇಲಿನ ನ್ಯೂಮರಿಕಲ್ಸ್ಗಳನ್ನು ಡಿಸ್ಕಷನ್ ಮಾಡಬೇಕು. ನಿಮಗೆ ಇಂದಿನ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.